ಸಂಗ ದೂರ ಮಾಡು ಆ ಮೀರಿದ ಉನ್ಮನೆ ದೊರಕುವದ ನಿನಗ ಮೀರಿದ ಉನ್ಮನೆ ದೊರಕುವದ ತನುಮನ ಧನ ಗುರು ಚರಣಕ್ಕ ನೀಡಲು ಕೈಲಾಸ ಕೈ ಮಾಡಿ ಕರೆಯುವದ ಮುಕ್ತಿಗಾಗಿ ಮೂಲ ಭಕ್ತಿನ ಕಾರಣ ಶಕ್ತಿ ಕೆಲಸ ಅಲ್ಲೇ ನಡಿಲಾರದ ನಿನ್ನ ಹೆಣ್ಣಿನ ಕೆಲಸ ಅಲ್ಲಿ ನಡಿಲಾರದ ರಕ್ತ ಹೋಗಿವಿ ರಕ್ತರಾಗಲು ಭಕ್ತಿಯಿಂದ ಹೆಡಕೋ ಹಂಗಾನಿಗಿರವ ಬಾಜರೈಸಬೇಕ ಆಧಾರ ಹಿಡದು ಗಟ್ಟಾಗಿ ಹಿಡದು ಶಿವನಾಮ ಎಂಬ ಇಸಗಾಯಿ ಕಟ್ರೆ ಬೆನ್ನಿ ಇಸಿ ಹೋಗುವುದಕ್ಕಾಗಿ ಕೊನೆಗೆ ಸದ್ಗುರವಿನ ಅಕ್ಕಲ ಕೋಟ ತಾಲೂಕದಾಗ ಅಂದೇವಾಡಿ ಹೆಸರ ರಾಮ ಹೆಸರ ಈಶನ ನಾಮ ಬುದ್ಧಿಗೆ ಮಸರಾಗಿ ಬುದ್ಧಿಗೆ ಮಸರಾಗಿ ದುಡ್ಕೊಂಡವರ ಮುಂದ ಪಡ್ಕೋತಾರ ಎಂದು ಉಸ್ತಾದ್ ಗೈ ವಿಷಯ ಹಿಂಗ ತಿಳಿಸಿದರು ಹುಡುಗಿ ಉಸ್ತಾದ್ ಗೈ ವಿಷಯ ಹಿಂಗ ತಿಳಿಸಿದರು ತಕ್ಕಾಗಿ ಬಂದಿದೆ ಸರ್ವ ಸಭಾಯಲ್ಲಿ ನೆರದಾರು ಅದಕ್ಕೆ ಮತ್ತೇನು ಕೇಳ್ಯಾಳತಮ್ಮ ಏನು ಕೇಳ್ಯಾರ ನಿಮ್ಮ ಮಾಸ್ತರ ಗಣಪತಿದು ಗಣಪತಿದು ಕೇಳ್ಯಾರ ಹೌದು ಮತ್ತೆ ರಾವಣನೊಂದು ಕೇಳ್ಯಾಳ ರಾವಣನ್ ಕೇಳ್ಯಾರ ಮತ್ತ ಶ್ರೀ ಎಂಬ ಅಕ್ಷರ ಅವ್ರದ್ದು ಹೆಣ್ಣಿಂದ ಅಂತ ಅವ್ರು ಹೇಳ್ಯಾರ ಶ್ರೀ ಅನ್ನುವಂಥದ್ದು ಶ್ರೀ ಅಲ್ರಿ ಮತ್ತ ಶ್ರೀ ಬರೀ ಶ್ರೀ ಅಂದ್ರೆ ಹೆಣ್ಣ ಅಂತ ಹೇಳ್ತಾರ ಅವ್ರು ಹೌದು ಹೌದು ಶ್ರೀ ಅನ್ನುವಂತ ಅಕ್ಷರ ನಮ್ದದ ನಿಮ್ಮ ಬಾಯಾಗ ಯಾಕ ಅಂತ ಕೇಳ್ಯಾರ ಅವ್ರು ಹೌದ್ ಹೌದು 52 ಅಕ್ಷರಗಳು ತಂಗಿ ಬ್ರಹ್ಮನ ಮುಖದಿಂದ ಬಂದಾವ ಹೌದ್ ಹೌದು ಅದಕ್ಕೆ ಬಿಟ್ಟು ಹಾಡೋದು ನೋಡ ಗೊತ್ತಾಗ್ತದ ಒಂದೊಂದು ಮುಖದಿಂದ ಎಷ್ಟೆಷ್ಟು ಅಕ್ಷರಗಳು ಬಂದಾವ ಅಂದ್ರೆ ತಿಪ್ಪಲದ ಮಾತ ಹೌದಲ್ರಿ ಮಾಸ್ತರ 52 ಅಕ್ಷರಗಳು ಮಾತ್ರ ಬ್ರಹ್ಮನ ಮುಖದಿಂದ ಬಂದಾವಪ್ಪ ಅಂತಂದ್ರೆ ನಿಮ್ಮ ಹೆಣ್ಣು ಹೆಂಗ ಆತವಾಗೋ ಅಕ್ಷರಗಳು ಆಗಂಗಿಲ್ಲಲ್ರಿ ಮಾಸ್ತರ ಸಾಧ್ಯನೇ ಇಲ್ಲ ಹೌದ್ ಹೌದ್ ನೀ ಏನಾರ ಹೇಳ್ತೀನಪ್ಪ ಅಂತ ನಾ ಕೇಳಂಗಿಲ್ಲ ರಾವಣನ 10 ತಲೆಗಳ ಹೆಸರು ಕೇಳ್ಯಾರ ಅವ್ರು ಹೌದಲ್ರಿ ಮಾಸ್ತರ ಏನ್ ಕೇಳ್ಯಾರ ಏನ್ ಕೇಳ್ಯಾರಿ ಕಾಮ ಕ್ರೋಧ ಲೋಭ ಮದ ಮತ್ಸರ ಅನ್ನುವಂಥವು ಏನದಾವ ನೋಡು ಇವು ಏನದಾವಲ್ಲ ಇವೇ ಮಾತ್ರ 10 ತಲೆಗಳದಾವ ಹೌದಲ್ರಿ ಮಾಸ್ತರ ಬುದ್ಧಿ ಶಕ್ತಿ ಹೌದ್ ಹೌದು ಯಾವ ತಲೆಲೆ ಊಟ ಮಾಡ್ತಿದ ಅಂತ ಕೇಳ್ಯಾರ ಅಹಂಕಾರ ಅಹಂಕಾರ ಮತ್ತ ಚಿಂತನ ದುರಹಂಕಾರ ಇವೇ 10 ತಲೆಗಳು ಮಾಸ್ತರ ಇವೇ 10 ತಲೆಗಳದಾವ ಯಾವ ತಲೆಲೆ ಊಟ ಮಾಡ್ತಿದ್ದ ಅಂತ ಕೇಳ ಹೌದಲ್ರಿ ಮಾಸ್ತರ ಬುದ್ಧಿ ಶಕ್ತಿ ಅನ್ನುವಂಥದ್ದು ಏನದ ನೋಡು ಆ ತಲೆಲೆ ಊಟ ಮಾಡ್ತಿದ್ದ ಅವ ರಾವಣ ಹೌದ್ ಹೌದ್ ತಗೋತಂಗಿ ನಿಂದು ರೋಕ ಮತ್ತೆ ನೀ ಹುಡುಕ್ಯಾಡ್ದನು ಸಿಗ್ತದ ಇದು ಸಿಗ್ತದಲ್ರಿ ಮಾಸ್ತರ ತಗದು ನೋಡ್ ನೀ ಲೇಖ ಹೌದ್ ಹೌದ್ ರಾವಣ 10 ತಲೆಗಳ ಹೆಸರ ಯಾವ ತಲೆಲೆ ಊಟ ಮಾಡ್ತಿದ ಅಂತ ಕೇಳಿದಿ ಹೌದ್ 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 ಇಲ್ಲಿ ನಾವೊಂದು ಕೇಳ್ತೀನಿ ಏನ್ ಕೇಳ್ತೀರಿ ಮಾಸ್ತರ ರಾಮಾಯಣದಾಗ ಕೇಳ್ಯಾರಪ್ಪ ಅಂತ ನಾವು ಒಂದು ರಾಮಾಯಣದಿಂದ ಕೇಳ್ಬೇಕು ಹೌದಲ್ರಿ ಅವ್ರು ಏನ್ ಕೇಳ್ತಾರ ಅದರನ್ನೇ ಕೇಳ್ಬೇಕಾಗ್ಯದ ಮಾಸ್ತರ ಕೇಳ್ರಲ್ಲ ಯಾವ ಇವರ ಮಹಾಭಾರತದೊಳಗಿಂದ ಕೇಳಂತ ಅವ್ರು ರಾಮಾಯಣದೊಳಗಿಂದ ಕೇಳ್ಯಾರ ಮಹಾಭಾರತದೊಳಗ ಯಾರಪ್ಪ ಮಾಸ್ತರ ದ್ರೌಪದಿ ಹೌದ್ ದ್ರೌಪದಿಗೆ 5 ಮಂದಿ ಗಂಡದರಿದ್ರು 5 ಮಂದಿ ಗಂಡದರಿದ್ರು ದುಶ್ಯಾಸನ ಇದ್ದಾವ ಶಿರಿ ಸಳಿತಿದ್ದ ಎಲ್ರಿ ಮಾಸ್ತರ ಸಭಾದಾಗ ಹೌದ್ ಶಿರಿ ಸಳಿತಿದ್ದ ಹಿಂಗೆಲ್ಲ ಮಾತ್ರ ಮಂದಿ ಕೂತಿದ್ರು ಶಿರಿ ಸಳಿಯುವಂತ ಟೈಮ್ ಒಳಗ ಹೌದ್ ಏನಾಗ್ಯದ್ರಿ
101 ಮಂದಿ ಯಾರಿದ್ರು ಕೌರವರಿದ್ರು. ಹೌದ್ ಹೌದ್ ಅದ್ರೊಳಗೆ 100 ಮಂದಿ ಗಂಡಸ ಮಕ್ಕಳು, ಒಬ್ಬಕ್ಕೆ ಹೆಣ್ಮಗಳು. ಹಾ ಒಟ್ಟ ಮನೆಗೆ ಆಕಿ ಹೋಗಿದ್ಳು. ಹೌದ್ ಹೌದ್ ಇವ್ರು ಏನ್ 100 ಮಂದಿ ಗಂಡಸ ಮಕ್ಕಳು ಇದ್ರಲ್ಲ, ಹಾ ಈ 100 ಮಂದಿ ಗಂಡಸ ಮಕ್ಕಳಿಗೆ ಒಬ್ಬೊಬ್ರು ಹೆಣ್ರಿದ್ರು. ಹೌದ್ ಹೌದ್ ಅವಾಗ ಇವ್ರು 30 ಮಂದಿ ಹೆಣ್ಮಕ್ಳು ಏನಂದ್ರು, ಏನಂತಾರ್ರಿ? ದ್ರೌಪದಿ ಮಾನ ಹರಣ ಆಗ್ಲಕತ್ತದ, ನಾವು ಒಂದ್ ಸ್ವಲ್ಪ ನೋಡ್ಲಕ್ ಹೋಗಮ್ ನಡ್ರಿ ಅಂದ್ರು. ಹೌದ್ ಹೌದ್ ಹೌದಪ್ಪ ಇವ್ರು ಯಾಕೆ ಹೋಗ್ಲಿಲ್ಲ? ನೋಡ್ಲಕ್ ಹೋಗಮ್ ನಡ್ರಿ ಅಂತ ತಿಳ್ಕೊಂಡು ಬಂದಾರ ಅಲ್ಲಿಗೆ. ಹಾ. ಅಂದಾರ ಬಂದು ಕೂಡ್ಲೆ ಅವ್ ಏನ್ ಮಾಡ್ಯಾವ, ಏನ್ ಮಾಡ್ಯಾರ್ರಿ? ದುಶ್ಯಾಸನಿಗೆ ಬಂದು ಮಾತ್ರ ಸಂಹಾರ ಮಾಡುವಂತ ತಾಕತ್ ಅವ್ರು ಬಲ್ಯಾಕ್ ಆಗ್ಲಿಲ್ಲ. ಹೌದ್ ಹೌದ್ ಹೌದಪ್ಪ ಒಬ್ಬೊಬ್ಬರ 4 ಮಂದಿ ಕಲ್ತ್ರೆ ಒಂದೊಂದು ಕೈಗೆ ಮುರಿದು ಬಿಡ್ತಿದ್ರು ಅವನಿಗೆ. 100 ಮಂದಿ ಇದ್ರು ಇವ್ರು ಹೆಣ್ಮಕ್ಳು, ಹೌದು ಒಬ್ಬರಿಗೆ ಮಾತ್ರ ಹೊಡೆಯೋದು ಆಗ್ಲಿಲ್ಲ. ಹೌದ್ ಹೌದ್ 100 ಮಂದಿಗೆ ಆಗ್ಲಿಲ್ಲಪ್ಪ ಅಂತಂದಾಗ ಕೃಷ್ಣ ಪರಮಾತ್ಮ ಮಾತ್ರ ಆಕಿ ಕೈ ಎತ್ತಿ ಕರಲು. ಹಾ ಕರೆದಾಗ ಮಾತ್ರ ಕೃಷ್ಣ ಪರಮಾತ್ಮ ಇದ್ದ ಬಂದು ಏನ್ ಮಾಡ್ದ, ಏನ್ ಮಾಡ್ಯಾನ್ರಿ? ಶತಕೋಟಿ ವಸ್ತ್ರ ಕೊಟ್ಟ. ಹೌದ್ ಹೌದ್ ಶತಕೋಟಿ ವಸ್ತ್ರ ಕೊಟ್ಟಾಗ ಹಾ ಈ ಹೆಣ್ಮಕ್ಳು ಏನ್ ಮಾಡ್ಯಾವಲ್ಲ, ಏನ್ ಮಾಡ್ಯಾರ್ರಿ? ಮನದಿಂದ ಬಂದಂತ ಉಟ್ಕೊಂಡಂತ ಸೀರೆ ಎಲ್ಲ ಆ ನಮ್ಮ ಕೃಷ್ಣ ಪರಮಾತ್ಮ ಬಿಡುವಂತ ಸೀರೆಗೆ ಆಶಾಕ್ ಬಿದ್ದಾವ ಓಸು. ಹೌದ್ ಹೌದ್ ಆಶಾಕ್ ಬಿದ್ದು ಏನ್ ಮಾಡ್ಯಾವ, ಹಾ ಮನ್ಯಾಗ ಉಟ್ಕೊಂಡು ಬಂದಿರುವಂತ ಸೀರೆ ಮಾತ್ರ ತಕ್ಕೊಂಡ ಓಸು ಹೌದ್ ಹೌದ್ ಕಳೆದವೆಲ್ಲ. ಹಾ ಕಳೆದು ಏನ್ ಮಾಡ್ಯಾರ, ಕೃಷ್ಣ ಪರಮಾತ್ಮ ಬಿಡುವಂತ ಸೀರೆ ಮ್ಯಾಗ ಆಶಾಕ್ ಬಿದ್ದು ಹೋಗಿ ಕೈ ಹಚ್ಚಲಾಕತ್ತಾವ ಕೃಷ್ಣನ ಸೀರೆ. ಹೌದ್ ಹೌದ್ ಕೃಷ್ಣನ ಸೀರೆಗೆ ಕೈ ಹಚ್ಚಲಾಕತ್ತಾವ. ಹಾ. ಕೈ ಹಚ್ಚಿದ ಕೂಡಲೇ ಅವ್ರಿಗೆ ಎಟ್ಟಿಟ್ಟು ಬೇಕಾದ ನೋಡಿ ಸುತ್ಕೊಳಕ ಹೌದ್ ಹೌದ್ ಅಟ್ಟಿಟ್ಟ ಸೀರೆ ಬಂದದ ಅವ್ರ ಕೈಯಾಗ. ಹೌದ್ ಹೌದಲ್ರಿ? ಸುತ್ಕೊಂಡ್ ನಿಂತಾವ. ಹಾ ಸುತ್ಕೊಂಡ್ ನಿಂತಾವ. ಅವಾಗ ಮಾತ್ರ ಹಿಂದಗಡೆ ಅವ ಕೃಷ್ಣ ಪರಮಾತ್ಮ ಏನ್ ಮಾಡ್ದ, ಹೌದ್ ಮಾಯಕವಾರ ಭಗವಂತ ಇದ್ದವ. ಹೌದು ಅವ ಬಿಡು ತನಕ ಬಿಟ್ಟ 8 ಕೋಟಿ ವಸ್ತ್ರ ಹಾ. ಹಿಂದ್ಗಡೆ ಬಂದ್ ಮಾಡ್ದ ಕೃಷ್ಣ ಬಿಡುವಂತ ಸೀರೆ. ಹೌದ್ ಹೌದ್ ಬಂದ್ ಮಾಡಿದ ಕೂಡಲೇ ಅದು ಮಾಯಾದ ಸೀರೆ ಇತ್ತಲ್ಲ, ಅದು ಹಾ ಏನಾಗೈತ್ರಿ ಮಾಸ್ತರ್? ಮಾಯಾದ ಸೀರೆ ಎಲ್ಲ ಮೈ ಮೇಗಿಂದ ಎಲ್ಲ ಹೋಗ್ಯಾದ ಅದು ಕಳಚಿ. ಹೌದ್ ಹೌದ್ ಯಾರ್ದು, ಯಾವ್ದ್ರಿ? ದ್ರೌಪದಿದ್ದು. 100 ಮಂದಿ ಹೆಣ್ಮಕ್ಳದು. ಹಾ ಹಾ ದ್ರೌಪದಿದಲ್ಲ, ಹೌದಲ್ರಿ ಮಾಸ್ತರ್? 100 ಮಂದಿ ಹೆಣ್ಮಕ್ಳದೆಲ್ಲ ಮೈ ಮೇಗಿನ ಸೀರೆ ಎಲ್ಲ ಕಳಿಸಿ ಹೋಗ್ಯಾವ. ಹಾ ಅವ್ರಿಗೇನು ಸೀರೆ ಯಾರು ತಂದು ಕೊಟ್ಟಾರೋ, ಏನ್ ಹಂಗೆ ಅದಾರು? ಏನ್ ಹಂಗೆ ಅವ್ರು ಕಳ್ಕೊಂಡವ್ರು ಹಂಗೆ ನಿಂತಾರೋ. ಹೌದ್ ಹೌದ್ ಇದು ಒಂದು ಮಾತು ನನಗೆ ಸಂಶಯ ಬಂದದ. ಹೇಳ್ತಾರಿ ಮಾಸ್ತರ್. ನೀ ಮತ್ತೆ ತಂಗಿ ಸುಳ್ಳಪ್ಪ ಅಂತಂದ್ರೆ ನಿನಗೆ ಇದಕ್ಕೆ ಓದ್ಕೊಂಡವ್ರಿಗೆ ಕೇಳ್ತೀನಿ. ಹೌದ್ 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 ಓದ್ಕೊಂಡವ್ರು ಹೇಳ್ತಾರ ಇಲ್ಲಿ ನಿನಗೆ. ಹೌದಲ್ರಿ ಮಾಸ್ತರ್? ಅವ್ರಿಗೆ ಯಾರು ಸೀರೆ ತಂದು ಕೊಟ್ಟಾರೋ ನಿನ್ನ ಅಷ್ಟೇ ಅದಾರೋ, ಹಾ ಏನು ಉಟ್ಕೊಂಡಾರೋ. ಹೌದಲ್ರಿ ಮಾಸ್ತರ್? ಇದು ಒಂದು ಮಾತು ಸಂಶಯ ಬಂದದ. ಅದಿಟ್ ಹೇಳ್ರಲ್ಲ ಗಣಪತಿದು. ಗಣಪತಿ ಹಾ ಗಣಪತಿ ಕೇಳ್ರಿ. ಇಲ್ಲ ತಂದಿ ಮಗನೋ ತಾಯಿ ಮಗನೋ? ಅವನಿಗೆ ಗಣಪತಿ ಅಂತ ಹೆಸರು ಇಟ್ಟೇ ಇಲ್ಲಲ್ಲ ಪಾರ್ವತಿ. ಹೌದಲ್ರಿ ಮಾಸ್ತರ್? ನಾನೇ ಹೇಳಲಿಲ್ಲ ಮಂಗಳಮೂರ್ತಿ ಅಂತ ತಿಳ್ಕೊಂಡು ಹೆಸರು ಇಟ್ಟಾಳ ಅಂತ ಹೇಳ ಹಾಕಿ. ಹೌದ್ ಗಣಪತಿ ಅಂತ ಹೆಸರು ಯಾವಾಗ ಬಂದದ, ಯಾವಾಗ ಬಂದದ್ರಿ? ಹಿಂದ್ರಗಡೆ ಅವನು ರುಂಡ ಮೊದಲಂದು ಇದ್ರುವಂತ ರುಂಡ ಹೊಡೆದ. ಹಾ ಹೌದು ಪರಮಾತ್ಮ ಇದ್ದ ಹೊಡೆದ. ಹಾ. ಹೊಡೆದು ಉತ್ತರ ದಿಕ್ಕಿಗೆ ಬಿದ್ದಂತ ಆನಿ ರುಂಡ ತಂದು ಅದಕ್ಕೆ ಹಚ್ಚಾರ. ಹೌದ್ ಹೌದ್ ಹಚ್ಚಿದ ಬಳಕ ಹಿಂದ್ರಗಡೆ ಗಣಪತಿ ಅಂತ ತಿಳ್ಕೊಂಡು ಹೆಸರು ಯಾರು ಇಟ್ಟಾರ? ನಮ್ಮ ಮಾಪ್ ಬಿಟ್ಟನಲ್ರಿ ಮಾಸ್ತರ್? ನಮ್ಮ ಮಾಪ್ ಇಟ್ಟಾನ ಹೆಸರ. ಹೌದ್ ಹೌದ್ ಮತ್ತೆ ನಮ್ಮ ಮಾಪ್ ಹೆಸರು ಇಟ್ಟಾನಪ್ಪ ಅಂತ ಅವನ ಅಪ್ಪನ ಮಗನೇ ಆದವ. ಹೌದ್ ಹೌದು ಅದು ನಿಮ್ಮ ಮಗು ಹುಡ್ಸಿದಂತದ ಮಂಗಲಮೂರ್ತಿ ಅಂತ ಅಂದಾರ ಅದಕ್ಕೆ. ಹೌದ್ ಹೌದು ಅದು ಕೆಸರಿನಿಂದ ಆಗಿದ್ದು ಮಂಗಲಮೂರ್ತಿ. ಹಾ ಅದಕ್ಕೆ ಮಂಗಲಮೂರ್ತಿ ಅಂತ ಅದ ಹೆಸರು ಇಟ್ಟ. ಯಾರು ಇಟ್ಟಾರ? ಯಾರಿಟ್ರಿ? ಪಾರ್ವತಿ ಇಟ್ಟಾಳ. ಹೌದ್ ಹೌದ್ ಆದ್ರೆ ಗಣಪತಿ ಅತ್ತಿ ಹೆಸರು ಯಾರು ಇಟ್ಟಾರಪ್ಪ ಅಂತಂದ್ರ ಹಾ. ನಮ್ಮ ಪರಮಾತ್ಮ ಇಟ್ಟಾನ, ಅಪ್ಪನ ಮಗ ಅದನ್ನ ತಂಗಿ. ಆ ಮೂರ್ತಿ ಮಾಡ್ಬೇಕಾದ್ರೂ ಸಹಿತ ಓಂ ನಮ ಶಿವಾಯ ಅನ್ನುವಂತ ಪಂಚಾಕ್ಷರಿ ಮಂತ್ರ ನೋಡಿದಾಗ ಹೌದ್ ಹೌದ್ ಆ ಮೂರ್ತಿ ತಯಾರಾಗ್ಯದ. ಹೌದಲ್ರಿ ಮಾಸ್ತರ್? ಮಂತ್ರ ಅನ್ನುವಂಥದ್ದು ಮಾತ್ರ ಗಂಡದ. ಹಾ ಹಾ ಅದ್ರೊಳಗೆ ನಿಮ್ಮ ಅವನು ಪಾಲು ಇಲ್ಲೇ ಇಲ್ಲ. ಹೌದ್ 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 ಬಿಡು, ಆ ಕುರ್ಸಾಲಿಗಿತ್ತಿ ಪಾರ್ವತಿಗೆ ಮಾಡತ್ ಹೇಳಿದವ್ರು ನಾವು ಅಲ್ಲ. ಹೌದ್ ಹೌದು ಯಾರು ಹೇಳಾರಕಿ ಮಂಗಲ ಮಾಡೋದು ಮಾಡಲಿಕ್ಕೆ ಮಾಸ್ತರ ಕೆಲಸ ಏನ್ ಹಚ್ಚಾಳ್ರಿ? ಏನ್ ಹಚ್ಚಾಳ? ಏನ್ ಹಚ್ಚಾಳ? ಬಾಗಲ ಕಾಯ್ಲಕ್ ಹಚ್ಚಾಳ. ನಮ್ಮ ಅಪ್ಪ ಏನ ಮಾಡ್ಯಾನ? ಇವ ಏನ್ ಮಾಡ್ಯಾನ? ಅಖಿಲ್ ಹ್ಯಾಂಡ ಹಾ ಏನ್ ಮಾಡ್ಯಾನ ಮಾಸ್ತರ? 64 ವಿದ್ಯಾಕ 64 ಕಲೆಗಳಿಗೆಲ್ಲ ಮಾತ್ರ ನೀ ಅಧಿಪತಿ ಆಗಪ್ಪ ತಿಳ್ಕೊಂಡು ಮಾತ್ರ ಹಾ ಆಶೀರ್ವಾದ ಕೊಟ್ಟ ನಮ್ಮ ಅಪ್ಪ. ಹೌದ್ 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 ಅವಾಗ ಮಾತ್ರ ಅವ ಗಣಪತಿ ಹಾಗೆ ಹೌದಲ್ರಿ ಮಾಸ್ತರ? ಗಣಪತಿ ಅಂತ ನೀ ಹೆಸರು ಇಟ್ಟಿಲ್ಲ, ಅಕ್ಕಿ ನಿನ್ನ ಮಗ, ಅವ ನಿನ್ನ ಮಗ ಅಲ್ಲ. ಹೌದ್ ಹೌದು ನಮ್ಮ ಸಿದ್ಧಾಂತ. ಹೌದಲ್ರಿ ಮಾಸ್ತರ? ಮತ್ತೆ ನಿನಗೇನು ಸಂಶಯ ಇತ್ತಪ್ಪ ಅಂತ ಹಾ ಹೇಳ್ತಂಗಿ ಮತ್ತೊಮ್ಮೆ. ನಡಿಲ್ರಿ ಮಾಸ್ತರ? ಅದಕ್ಕೆ ಈಗ ಅಧ್ಯಾತ್ಮಗಳು ಹಾಡಂದ ಹಾ ಅಧ್ಯಾತ್ಮ ನಡಿಲ್ರಿ ಮಾಸ್ತರ? ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ? ಹಾ ಏ ಬರಗಾಲಿಲ ಬಿಸಲಾಗ ನಡೆದರ, ಬರಗಾಲಿಲ ಬಿಸಲಾಗ ನಡೆದರ ಅದಕ್ಕೇನು ಆಗಲಿಲ್ಲ. ಬರಗಾಲಿಲೆ ಬಿಸಲಾಗ ನಡೆದರ, ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ. ನಡೆದು ಸುಡುಕೊಂಡೆನು ಕಾಲ. ಬರಗಾಲಿಲ ಬಿಸಲಾಗ ನಡೆದರ, ಬರಗಾಲಿಲ ಬಿಸಲಾಗ ನಡೆದರ ಅದಕ್ಕೇನು ಆಗಲಿಲ್ಲ. ಸುಡುಕೊಂಡೆನು ಕಾಲ. ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ. ಬೆಳಗಿನದಾಗ ನಡೆದು ನಾ ಸುಡುಕೊಂಡೆನು ಕಾಲ. ನೀರು ಎಷ್ಟು ಸಾರಿ ಕುಡಿದರ ಎನ್ನ ಉಷ್ಣ ಹಾರಲಿಲ್ಲ. ನೀರಿನಿಂದ ನಿರ್ಮಲ ಶೀತ ಎಂಬ ಕಿರಣ ತೋರಲಿಲ್ಲ. ಆ ನೀರು ಬಿಟ್ಟು ನಾ ಬೆಂಕಿ ತಿಂದರ, ನೀರು ಬಿಟ್ಟು ನಾ ಬೆಂಕಿ ತಿಂದ್ರ ನನ್ನ ಆನಂದ ಕಾಳತಿಲ್ಲ. ಬೆಳಗಿನದಾಗ ನಡೆದು ನಾ ಸುಡುಕೊಂಡೆನು
ಕಾಲ ಬರಗಾಲಿಲೆ ಬಿಸಲಾಗ ನಡೆದ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಬೇದಿಗಳಾಗ ನಡೆದು ನಾ ಸುಟ್ಟುಕೊಂಡೆನು ಕಾಲ ಅಧ್ಯಾತ್ಮ ಅಂದ್ರೆ ಹೆಂಗಿರ್ತದ ಹೆಂಗಿರ್ತದ್ರಿ ಮಾಸ್ತರ ಉಲ್ಟಾ ಇರ್ತದ ತಮ್ಮ ಹೌದು ಬರಗಾಲಿ ಬಿಸಿಲಾಗ ನಡೆದ್ರೆ ಏನೂ ಆಗಲ್ಲ ಅಂತ ಹೇಳ್ತಾನವ ಬೆಳದಿಂಗಳದಾಗ ನಡೆದು ನಾಕ್ ಸುಟ್ಕೊಂಡಿನಿ ಕಾಲ ಹೌದು ಅದಕ್ಕ ಈ ಜಗತ್ತಕ್ಕೆ ವಿರೋಧ ಇರ್ತದ ತಂಗಿ ಅಧ್ಯಾತ್ಮ ಅಂದ್ರ ಅಧ್ಯಾತ್ಮ ಅಂದ್ರೆ ಹೆಂಗ್ರಿ ಈ ನಾಯಕರು ಹೆಣ್ಮಕ್ಳು ಜಂಪಾರ್ ಉಡ್ತಾರ ನೋಡಿದಿಲ್ಲ ಹೌದಲ್ರಿ ಹ್ಯಾಂಗ ಮಾಸ್ತರ ಉಡ್ತಾರ ಅವರು ಹಿಂದ ಕಸಿ ಕಟ್ಟಿರ್ತಾರ ಕುಚೆಗಳ ಮ್ಯಾಗ ಕನ್ನಡಿ ಹಚ್ಚಿರ್ತಾರ ಗುಂಡು ಹೌದು ಕನ್ನಡಿ ಹಚ್ಚಿರ್ತಾರ ಈಗ ಕಾಮಸೂತ್ರ ಅನ್ನುವಂಥದ್ದು ಏನ್ ಹೇಳ್ತದ ಬುಕ್ಕ ಏನ್ ಹೇಳ್ತದ್ರಿ ಯಾವುದೇ ಪುರುಷ ಒಬ್ಬ ಹೊಂಟಿದನಪ್ಪ ಅಂತಂದ್ರ ಹೆಣ್ಮಗಳು ಎದುರಿಗೆ ಹೊಂಟಿದಳಪ್ಪ ಅಂತಂದ್ರ ಇವನ ದೃಷ್ಟಿ ಎದ್ರ ಮ್ಯಾಗ ಹೋಗ್ತದ ಅವ್ರ ಪುಚ್ಚಗಳ ಮೇಲೆ ಹೋಗ್ತದಲ್ರಿ ಮಾಸ್ತರ ಪುಚ್ಚಗಳ ಮ್ಯಾಗ ಹೋಗ್ತದ ಸೀದಾ ಹೌದು ಆದ ಕೂಡಲೇ ಆ ಕನ್ನಡಿ ಒಳಗೆ ಇವನು ಮೂತಿ ಕಾಣಿಸ್ತದ ಅದೇನ್ ಹೇಳ್ತದ್ರಿ ಉತ್ತರ ಕಾಣಿಸಿದ ಕೂಡಲೇ ಅದು ಕನ್ನಡಿ ಉತ್ತರ ಏನ್ ಹೇಳಕತ್ತದ ಏನ್ ಹೇಳ್ತದ್ರಿ ನಿನ್ ಹೊಲಸ ಮುಖ ನನಗೇನ್ ತೋರಿಸ್ತು ನಿನ್ ಮೂತಿ ನೋಡ್ಕೋತ ಆ ಕಡೆ ಹೋಗ್ ಮಗನ ಉಲ್ಟಾ ಹೌದು ಹಾಂಗ ಇದು ಅಧ್ಯಾತ್ಮದ್ರ ತಂಗಿ ತಿರುಪಿರ್ತದ ಹೌದಲ್ರಿ ಮಾಸ್ತರ ಬರಗಾಲ ಅಂತಂದ್ರೆ ಎದಕ್ಕಂದ ಬೆಳದಿಂಗಳ ಅಂದ್ರೆ ಎದಕ್ಕಂದಾನ ಹೇಳ್ತಾರ್ರಿ ಬಾಳ ಶಾಣೆ ತಮ್ಮ ಅಧ್ಯಾತ್ಮದೊಳಗೆ ಹಾಡತ್ತ ಹೇಳಪ್ಪ ಅಂತಂದಾಗ ನಾವು ಹಾಂಗ ಹಿಂಗ ಹಾಡುದು ಬೇಡ ಅದಕ್ಕೆ ಇಲ್ಲೇನ್ ಹೇಳ್ತಾರ ರೊಟ್ಟಿ ಎಷ್ಟು ಸಾರಿ ಉಂಡಾರ ಎನ್ನ ಹೊಟ್ಟಿ ತುಂಬಲಿಲ್ಲ ಗಟ್ಟಿ ರೊಟ್ಟಿ ಎಷ್ಟೋ ಉಂಡಿರಬೇಕು 108 ಚೀಲ ಉಣುದು ಗಾಳಿ ಹಣ್ಣ ತಿಂದರ ಬಿಟ್ಟು ಉಣುದು ಗಾಳಿ ಹಣ್ಣ ತಿಂದ್ರ ಹೊಟ್ಟೆ ಹಸುವೆ ಆಗಲಿಲ್ಲ ನಡೆದು ನಾ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ನಡೆದು ನಾ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಅದಕ್ಕೆ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ನಡೆದು ನಾ ಸುಟ್ಟುಕೊಂಡೆನು ಕಾಲ ಹಚ್ಚಿನ ಮನಿ ಒಳಗಿಟ್ಟರ ಬೆಳಕ ಬೀಳಲಿಲ್ಲ ಮಾಪ ಹಚ್ಚಿ ಅಟೋ ಎಣ್ಣೆ ಹಾಕಿದರ ಎಣ್ಣೆ ತಾಳಲಿಲ್ಲ ಸ್ವಲ್ಪ ತಿಳಿದು ಎಣ್ಣೆ ಖಾಲಿ ಮಾಡಿದರ ಸ್ವಲ್ಪ ತಿಳಿದು ಎಣ್ಣೆ ಖಾಲಿ ಮಾಡಿ ಬೇಕಿಲ್ಲ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ಸುಟ್ಟುಕೊಂಡೆನು ಕಾಲ ಬರಗಾಲಿಲ ಬಿಸಲಾಗ ನಡೆದರ ಬರಗಾಲಿಲ ಬಿಸಲಾಗ ನಡೆದರ ಅದಕ್ಕೆ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ನಡೆದು ನಾ ಸುಟ್ಟುಕೊಂಡೆನು ಕಾಲ ಎಷ್ಟೋ ಸರ್ತೆನ ಕೊಟ್ಟಿನಿ ಭೋಗ ಮೋಹ ಹುರಿಯಲಿಲ್ಲ ಹುಟ್ಟಿದಲ್ಲಿ ಹೊಳ್ಳಿ ಮೆಟ್ಟುವುದು ಸಂಚಿತಾದಿ ಮೂಲ ಆ ಹುಟ್ಟುದು ಸಾವುದು ಎರಡು ಬಿಟ್ಟರ ಹುಟ್ಟುದು ಸಾಯುವುದು ಎರಡು ಬಿಟ್ರ ಮುಂದೆ ಯಾರು ಇಲ್ಲ ನಡೆದು ನಾ ಸುಟ್ಟುಕೊಂಡೆನು ಕಾಲ ಗುಪ್ತ ಕಾಣಿಕೆ ಅವ್ರ ಅಧ್ಯಾತ್ಮ ಅಂದಾರಲ್ರಿ ಹೇಳ್ರಿ ಮಾತ್ರ ನಿಮ್ದೇನ ಹೇಳ್ರಿ ಓ ಅಣ್ಣ ಹೇಳ್ಯಾರ ತಗೋರಿ ನೀವು ಅದಕ್ಕೆ ನೀ ಹಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂದಂಗ ಹೌದು ಯಾವಾಗ ನಾವು ಮಾತ್ರ ಈ ಜನ ಭೂಲೋಕದೊಳಗೆ ಹುಟ್ಟಿ ಬಂದೀವಪ್ಪ ಅಂತಂದ್ರ ನಮ್ಮ ಹೆಸರು ಹೇಳುವುದು ಬೇಡ ಹೌದು ಹ್ಯಾಂಗ ಕೃಷ್ಣ ಅನ್ನುವಂತ ನಾಮ ಪಾರ ಯಾವ ದ್ರೌಪದಿ ಮಾನ ಹರಣ ಆಗುವಂತ ಟೈಮ್ದೊಳಗ ಹ್ಯಾಂಗ ಭಗವಂತನ ಹೆಸರು ಕಾಪಾಡ್ತು ಹಂಗ ಈ ಪೀರಣ ಜಾತ್ರೆ ಮಾಡ್ಲಕತ್ತೀವಪ್ಪ ಅಂತಂದ್ರ ಅವನ ಹೆಸರು ಮೇಲೆ ಮಾತ್ರ ಇದು 101 ರೂಪಾಯಿ ತಗೋರ ತಿಳಿದುಕೊಂಡು 101 ರೂಪಾಯಿ ಗುಪ್ತ ಕಾಣಿಕೆ ಆಗಿ ಕೊಟ್ಟಾರ ಅವ್ರಿಗಾದ್ರೂ ಕೂಡ ಆ ಗುಪ್ತವಾಗಿ ಕೊಟ್ಟು ಕಾಪಾಡಲಿ ಪರಮಾತ್ಮ ತಿಳಿದುಕೊಂಡು ಕೊಟ್ಟಂತ ಹಣ ನಾನು ಸ್ವೀಕಾರ ಮಾಡ್ತೀನಿ ಅನಿಸ್ತಕ್ಕ ಅದಕ್ಕೇನು ಹೇಳ್ತಾರೆ ತಮ್ಮ ಮುಂದೆ ಮದುವೆ ಮಾಡಿಕೊಂಡು ಮಕ್ಕಳು ಹಡಿದರ ಎನಗ ನೋಡಲಿಲ್ಲ ಮಕ್ಕಳು ಸತ್ತು ಹೆಂಡತಿಗೂ ಬಿಟ್ಟ ಆಗ್ಯಾವ ಅಳಗಾಲ ಹೆಣ್ಣ ಇಲ್ಲದೆ ಒಂದು ಮಗನ ಹಡದೇನು ಹೆಂಡತಿ ಇಲ್ಲದೆ ಒಂದು ಮಗನ ಹಡದೇನು ಭಾಗ್ಯಕ್ಕೆ ಕಡಿಮೆಲ್ಲ ನಡೆದು ನಾ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ ನಡೆದು ನಾ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಸುಟ್ಟುಕೊಂಡೆನು ಕಾಲ ಬರಗಾಲಿಲೆ ಬಿಸಲಾಗ ನಡೆದರ ಬರಗಾಲಿಲೆ ಬಿಸಲಾಗ ನಡೆದರ ಏನೂ ಆಗಲಿಲ್ಲ
ನಡೆದು ನಾ ಚುಟ್ಕೊಂಡೆನು ಕಾಲ ಏ ಮುಕ್ತಿ ಮುಕ್ತಿ ಅಂತ ಹುಡುಕಿದ್ರ ಮುಕ್ತಿ ಯಾವಲ್ಲಿ ಸಿಗಲಿಲ್ಲ ಗುರು ಕರುಣಾದಿ ಮುಕ್ತಿ ಇಳದು ಬಂದಿತು ಅಂದೇವಾಡಿ ಬಾಗಿಲ ಮಹಾಕವಿ ಉಸ್ತಾದ ಗೈವಿಷ ಅಂದ್ರು ಮಹಾಕವಿ ಉಸ್ತಾದ ಗೈವಿಷ ಬೈಲಿಗಾಯ್ತು ಬೈಲ ಬೇರಿಂಗದಾಗ ನಡೆದು ನಾ ಚುಟ್ಕೊಂಡೆನು ಕಾಲ ಬರಗಾಲಿಲೆ ಬಿತ್ತಲಾಗ ನಡೆದರ ಬರಗಾಲಿಲೆ ಬಿತ್ತಲಾಗ ನಡೆದರ ಏನೂ ಆಗಲಿಲ್ಲ ಬೇರಿಂಗದಾಗ ನಡೆದು ನಾ ಚುಟ್ಕೊಂಡೆನು ಕಾಲ ಬರಗಾಲಿಲೆ ಬಿತ್ತಲಾಗ ಬರಗಾಲಿಲೆ ಬಿತ್ತಲಾಗ ನಡೆದರ ಏನೂ ಆಗಲಿಲ್ಲ